ಫ್ರೆಂಡ್ಸ್ 95% ನಮ್ಮ ಯೂತ್ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ತರ ಯೋಚನೆ ಮಾಡ್ತಾರೆ, ಇವತ್ತು ಫುಲ್ ಡೇ ವೇಸ್ಟ್ ಆಯ್ತು, ಸೊ ನಾಳೆಯಿಂದ ಪಕ್ಕ ಚೇಂಜ್ ಆಗ್ತೀನಿ ಅಂತ. ಅಂಡ್ ಮಾರ್ನಿಂಗ್ ಅಲಾರಾಮ್ 5 ಗಂಟೆಗೆ ಹೊಡೆದ್ರೆ ಅಲಾರಾಮ್ ನ ಸ್ಮೂಸ್ ಮಾಡಿ ಮತ್ತೆ ಆ ಒಂದು ದಿನ ವೇಸ್ಟ್ ಮಾಡ್ತಾರೆ. ಅದೇ ಇನ್ಸ್ಟಾಗ್ರಾಮ್ ನ ನೋಡೋದು, ಆ ಪೂರ್ತಿ ದಿನ ವೇಸ್ಟ್ ಆದ್ಮೇಲೆ ಮತ್ತೆ ರಾತ್ರಿ ಓವರ್ ಥಿಂಕಿಂಗ್ ಮಾಡೋದು. ಇದೇ ಒಂದು ಸೇಮ್ ಡೇ ಬೈ ಡೇ ರಿಪೀಟ್ ಹೊಡಿತಾ ಇರ್ತೀರಾ. ಆದ್ರೆ ವೇಟ್, ಪ್ರಾಬ್ಲಮ್ ನಿಮ್ಮಲ್ಲಿ ಇಲ್ಲ ಫ್ರೆಂಡ್ಸ್. ಈ ಪ್ರಾಬ್ಲಮ್ ಅನ್ನೋದು ನಿಮ್ಮ ಅಪ್ರೋಚ್ ನಲ್ಲಿ ಇದೆ. ಬಟ್ ನಿಮ್ಮ ಲೈಫ್ ಅಲ್ಲಿ ನೀವು ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ಸೊ ಈ ವಿಡಿಯೋನಲ್ಲಿ ನಾನು ಕೊಡೋ ಈ 5 ಸಿಂಪಲ್ ಹ್ಯಾಬಿಟ್ಸ್ ನ ಜಸ್ಟ್ ನಿಮ್ಮ ಡೈಲಿ ಲೈಫ್ ಅಲ್ಲಿ ಫಾಲೋ ಮಾಡಿ ಸಾಕು. ಸೊ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಫ್ರೆಂಡ್ಸ್, ಸಿಂಪಲ್ ಟೆಕ್ನಿಕ್ಸ್ ಅಷ್ಟೇ. ಈ 7 ಡೇಸ್ ಆದ್ಮೇಲೆ ನಿಮ್ಮ ಟ್ರಾನ್ಸ್ಫಾರ್ಮ್ ನೋಡಿ ನೀವೇ ಶಾಕ್ ಆಗ್ತೀರಾ. ಸೊ ನಮಸ್ಕಾರ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್, ವೆಲ್ಕಮ್ ಬ್ಯಾಕ್ ಟು ಏನ್ ಗುರು ಸಮಾಚಾರ. ಫ್ರೆಂಡ್ಸ್, ಇವತ್ತು ನಾವು ಸೈಂಟಿಫಿಕ್ ಆಗಿ ಪ್ರೂವೆನ್ ಆದ 5 ಮೋಸ್ಟ್ ಪವರ್ಫುಲ್ ಹ್ಯಾಬಿಟ್ಸ್ ನ ಅದು ಕೇವಲ 1 ವೀಕ್ ನಲ್ಲಿ ನಿಮ್ಮ ಮೆಂಟಲ್ ಎನರ್ಜಿ ಮತ್ತು ಫೋಕಸ್ ಅಂಡ್ ಪ್ರೊಡಕ್ಟಿವಿಟಿನ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಮಾರ್ನಿಂಗ್ ಎಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಚೆಕ್ ಮಾಡದೆ ಇರಕ್ಕಾಗಲ್ಲ ಅನ್ನೋರು ಎಷ್ಟು ಜನ ಕಾಮೆಂಟ್ ನಲ್ಲಿ ತಿಳಿಸಿ ಮೀ ಅಂತ. ಇದರಿಂದ ನಮ್ಮ ಯೂತ್ ಅಡಿಕ್ಷನ್ ಅಲ್ಲಿ ಇದರ ಗೊತ್ತಾಗುತ್ತೆ. ಸೊ ಈಗ ಬೇಗ ಒಂದು ಹ್ಯಾಬಿಟ್ಸ್ ನ ತಿಳ್ಕೊಳ್ಳೋಣ. ಹ್ಯಾಬಿಟ್ ನಂಬರ್ 1, ದ ಮಾರ್ನಿಂಗ್ ರೆವಲ್ಯೂಷನ್. ಫ್ರೆಂಡ್ಸ್, ಮಾರ್ನಿಂಗ್ 5 ಇಲ್ಲ 6 ಗಂಟೆಗೆ ಎದ್ದೊಳಿದ್ರೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಕಾಣಿಸೋದು ಗೊತ್ತಾ? ಈ ಮಾರ್ನಿಂಗ್ ಎದ್ದೊಳಿ ನಿಮ್ಗೆ ಕಷ್ಟವಾದ ಕೆಲಸನ ಮಾಡೋದ್ರಿಂದ ಆ ಒಂದು ಕೆಲಸ 4 ರಿಂದ 5 ಅವರ್ ತಗೊಳ್ಳೋದು ಕೇವಲ 2 ಗಂಟೆಯಲ್ಲಿ ಮುಗ್ದೋಗುತ್ತೆ. ಹಂಗ ರಿಸರ್ಚ್ ಕೂಡ ಹೇಳುತ್ತೆ ಈ ಮಾರ್ನಿಂಗ್ ಫಸ್ಟ್ 2 ಅವರ್ಸ್ ಏನಿರುತ್ತಲ್ವಾ, ಆ ಅವರ್ಸ್ ಅನ್ನೋದು ವೆರಿ ಪವರ್ಫುಲ್ ಅಂತ. ಈ ಗೋಲ್ಡನ್ ಅವರ್ಸ್ ಅಲ್ಲಿ ನೀವೇನಾದ್ರೂ ಫೋನ್ ನೋಡಿದ್ರೆ ನಿಮ್ಮ ಡೊಪಮೈನ್ ಅನ್ನೋದು ಹೈಜಾಕ್ ಆಗುತ್ತೆ. ಅದರಿಂದ ನಿಮ್ಮ ಫುಲ್ ಡೇ ಪ್ರೊಡಕ್ಟಿವಿಟಿಯಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಒಬ್ಬ ಇದ್ದ, ಅವನು ಇದನ್ನ ಟ್ರೈ ಮಾಡ್ದ. ಫಸ್ಟ್ 2-3 ಡೇಸ್ ಅವನಿಗೆ ಬೆಳಿಗ್ಗೆ ಎದ್ದೊಳಕ್ಕೆ ಕಷ್ಟ ಆಯ್ತಂತೆ. ಬಟ್ 4ನೇ ದಿನದಿಂದ ಅವನಲ್ಲಿ ಮ್ಯಾಜಿಕ್ ಶುರು ಆಯ್ತು. ಅವನಲ್ಲಿ ಬರ್ತಾ ಬರ್ತಾ ಫೋಕಸ್ ಅನ್ನೋದು ಎಷ್ಟು ಇಂಪ್ರೂವ್ ಆಯ್ತು ಅಂತಂದ್ರೆ ಅವನು ಯಾವುದೇ ಒಂದು ಕೆಲಸ ಮಾಡಿದ್ರು ಕಂಪ್ಲೀಟ್ ಮಾಡೋರ್ಗೆ ಎದ್ದೊಳ್ತಾ ಇರ್ಲಿಲ್ಲ. ಫ್ರೆಂಡ್ಸ್, ನೀವು ಕೂಡ ಇದನ್ನ ಟ್ರೈ ಮಾಡ್ಬೇಕು. ಇಲ್ಲಿ ಪ್ರಾಕ್ಟಿಕಲ್ ಟಿಪ್ ಏನು ಅಂತಂದ್ರೆ ನಿಮ್ಮ ಫೋನ್ ಅನ್ನು ಬೆಡ್ರೂಮ್ ಹೊರಗಡೆ ಎಲ್ಲಾದ್ರೂ ಇಡಿ. ಅಲಾರಾಮ್ ಕ್ಲಾಕ್ ಕೇಳಿಸಿದ್ಮೇಲೆ ಅಲ್ಲಿ ಗಂಟ ಹೋಗಿ ಆಫ್ ಮಾಡ್ಬೇಕಾಗುತ್ತೆ. ಸೊ ಅದರಿಂದ ನೀವು ಎದ್ದೊಳ್ಳೆ ಬೇಕಾಗುತ್ತೆ. ಅಂಡ್ ಹ್ಯಾಬಿಟ್ ನಂಬರ್ 2, ಆಕ್ಷನ್ ಬೀಟ್ಸ್ ಪರ್ಫೆಕ್ಷನ್. ಈ ಸೆಕೆಂಡ್ ಹ್ಯಾಬಿಟ್ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ನಿಮ್ಮ ಓವರ್ ಥಿಂಕಿಂಗ್ ಅನ್ನು ಬಿಟ್ಟು ಆಕ್ಷನ್ಸ್ ತಗೊಳ್ಳಿ. ನಮ್ಮ ಮೈಂಡ್ ಒಂದು ಸಿನಿಮಾ ಥಿಯೇಟರ್ ತರ ಸೇಮ್ ಸೀನ್ ಅನ್ನು ಒಂದು 10-20 ಆಂಗಲ್ ಅಲ್ಲಿ ರಿಪ್ಲೈ ಮಾಡ್ತಾ ಇರುತ್ತೆ. ಏನಿದು ಸರಿ ಇರುತ್ತಾ? ಈ ಜನರು ಏನ್ ಅನ್ಕೊಳ್ತಾರೆ, ನಾನು ಏನಾದ್ರು ಫೇಲ್ ಆದ್ರೆ ಈ ಓವರ್ ಥಿಂಕಿಂಗ್ ಅನ್ನೋ ಲೂಪ್ ನಲ್ಲಿ ಬಿದ್ದು ಅವರ ಲೈಫ್ ನ ಸ್ಟಕ್ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಹೇಳೋದು ಪ್ಲಾನ್ ಅನ್ನೋದು ಪರ್ಫೆಕ್ಟ್ ಆಗಿದ್ರೆ ಎಕ್ಸಿಕ್ಯೂಟ್ ಮಾಡು ಅಂತ. ಬಟ್ ರಿಯಾಲಿಟಿ ಏನು ಅಂತಂದ್ರೆ ಸ್ಟಾರ್ಟ್ ಇಂಪರ್ಫೆಕ್ಟ್ಲಿ ಅಂಡ್ ಇಂಪ್ರೂವ್ ಗ್ಯಾರಂಟಿಲಿ. ನಿಮ್ಗೆ ಏನಾದ್ರು ಯಾವ್ದೋ ಒಂದು ಕೆಲಸ ಮಾಡ್ಬೇಕಾದ್ರೆ ಬೋರ್ ಅನ್ಸಿದ್ರೆ ಈ 2 ಮಿನಿಟ್ಸ್ ರೂಲ್ ನ ಫಾಲೋ ಮಾಡಿ. ನೀವು ಯಾವುದೇ ಒಂದು ಟಾಸ್ಕ್ ನ ತಗೊಳ್ಳಿ, ಜಸ್ಟ್ 2 ಮಿನಿಟ್ಸ್ ಗಂಟ ನಾನು ಆ ವರ್ಕ್ ನ ಫೋಕಸ್ ಆಗಿ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ ಬರೀ 2 ನಿಮಿಷ ನಿಮ್ಮ ಬ್ರೈನ್ ಅನ್ನು ಆಟೋಮೆಟಿಕ್ ಆಗಿ ಒಂದು ಮೊಮೆಂಟಮ್ ಕಟ್ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬುಕ್ಸ್ ಓದ್ಬೇಕು ಅಂತಂದ್ರೆ ಒಂದೇ ಒಂದು ಪೇಜ್ ಫುಲ್ ಕಾನ್ಸಂಟ್ರೇಷನ್ ಇಂದ ಓದ್ತೀನಿ ಅಂತ ಅನ್ಕೊಳ್ಳಿ. 90% ಚಾನ್ಸ್ ನೀವು ಅದನ್ನ ಕಂಟಿನ್ಯೂ ಮಾಡ್ತೀರಾ. ಅಂಡ್ ಹ್ಯಾಬಿಟ್ ನಂಬರ್ 3, ದ ಪವರ್ ಮಾರ್ನಿಂಗ್ ರಿಟ್ಯೂಲ್. ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ 10 ರಿಂದ 15 ನಿಮಿಷ ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿ ನಿಮ್ಮ ಕಂಪ್ಲೀಟ್ ಡೇ ನ ಪ್ಲಾನ್ ಮಾಡಿ. ಅದ್ರಲ್ಲಿ ಸೀಕ್ರೆಟ್ ಏನೋ ಗೊತ್ತಾ? ಅತ್ಯಂತ ಡಿಫಿಕಲ್ಟ್ ಆಗಿರೋ ಕೆಲಸನ ನಿಮ್ಮ ಡೇಲಿ ಫಸ್ಟ್ ಕಂಪ್ಲೀಟ್ ಮಾಡಿ. ಮಾರ್ನಿಂಗ್ ಒಂದು ಫ್ರಾಗ್ ಇದ್ದಾಗ ಈ ಡಿಫಿಕಲ್ಟ್ ಕೆಲಸನ ಮೊದಲು ತಿಂದ್ಬಿಟ್ರೆ ಬಾಕಿ ದಿನ ಎಲ್ಲ ಈಸಿ ಆಗಿರುತ್ತೆ ಅಂತ ಯೋಚನೆ ಮಾಡಿ. ಫ್ರೆಂಡ್ಸ್, ನೆಟ್ಫ್ಲಿಕ್ಸ್ ಸೀರೀಸ್ ನಲ್ಲಿ ಕ್ಲೈಮ್ಯಾಕ್ಸ್ ಏನ ಫಸ್ಟ್ ನೋಡ್ಬಿಟ್ರೆ ಬಾಕಿ ಎಪಿಸೋಡ್ಸ್ ಎಲ್ಲ ಬೋರಿಂಗ್ ಅನ್ಸುತ್ತಲ್ವಾ? ಸೇಮ್ ಲಾಜಿಕ್. ನಿಮ್ಮ ಕಷ್ಟವಾದ ಕೆಲಸವನ್ನು ಫಸ್ಟ್ ಮುಗಿಸಿದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿ ಸ್ಟ್ರೆಸ್ ಫ್ರೀ ಆಗುತ್ತೆ. ಇಲ್ಲಿ ಪ್ರೋ ಟಿಪ್ ಏನು ಅಂತಂದ್ರೆ ನೈಟ್ ಮಲಗೋಕ್ಕಿಂತ ಮುಂಚೆ ನಾಳೆ ಮಾಡ್ಬೇಕಾಗಿರೋ 3 ಇಂಪಾರ್ಟೆಂಟ್ ಟಾಸ್ಕ್ ನ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಇದರಿಂದ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ರಾತ್ರಿ ಸೊಲ್ಯೂಷನ್ಸ್ ನ ಪ್ರಿಪೇರ್ ಮಾಡುತ್ತೆ. ಅಂಡ್ ಈ 4ನೇ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ಫ್ರೆಂಡ್ಸ್, ಈ ವಿಡಿಯೋಗೆ ಇನ್ನೂ ನೀವು ಲೈಕ್ ಮಾಡದೇ ಹೋದ್ರೆ ಲೈಕ್ ಮಾಡಿ. ಯಾಕಂದ್ರೆ ನೀವು ಲೈಕ್ ಮಾಡೋದ್ರಿಂದ ನಿಮ್ಮ ಫೀಡ್ ಅನ್ನೋದು ಚೆನ್ನಾಗಿರುತ್ತೆ. ಅಂಡ್ ಹ್ಯಾಬಿಟ್ ನಂಬರ್ 4, ಗ್ಯಾರಂಟಿ ಇಂಜಿನಿಯರಿಂಗ್. ಫ್ರೆಂಡ್ಸ್, ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ 3 ಥಿಂಗ್ಸ್ ನ ಬರ್ದು ಮಲ್ಕೊಳ್ಳಿ. ಇದಕ್ಕೆ ನೀವು ತುಂಬಾ ಗ್ರೇಟ್ಫುಲ್ ಆಗಿರ್ತೀರಾ. ಇದರಲ್ಲಿ ಏನಿದೆ ಅಂತ ಅನ್ಸಿದ್ರೆ ನ್ಯೂರೋಸೈನ್ಸ್ ಪ್ರಕಾರ ನಾವು ಏನ್ ಅನ್ಕೊಳ್ತಾ ಇರ್ತೀವೋ ಅಂಡ್ ನಾವೇನ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವೋ ಅದು ನಮ್ಮ ಬ್ರೈನ್ ಅಲ್ಲಿ ಸಿರೋಟಿನ್ ಮತ್ತು ಡೋಪಮೈನ್ ನ್ಯಾಚುರಲ್ ಆಗಿ ರಿಲೀಸ್ ಆಗುತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ? ನಿಮ್ಮ ಮೈಂಡ್ ಅನ್ನೋದು ನೆಗೆಟಿವ್ ಬಯಾಸ್ ಕಡೆಯಿಂದ ಪಾಸಿಟಿವ್ ಬಯಾಸ್ ಕಡೆಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಲೈಫ್ ನಲ್ಲಿ ಪ್ರಾಬ್ಲಮ್ಸ್ ಬದಲು ಸೊಲ್ಯೂಷನ್ಸ್ ನ ಹುಡ್ಕೋದು ಸ್ಟಾರ್ಟ್ ಮಾಡುತ್ತೆ. ಸೊ ನೀವು ಬುಕ್ ಅಲ್ಲಿ ಈ ತರ ಬರ್ಕೊಳ್ಳಿ, ನಾನು ಇವತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ತಿಂದೆ. ನನಗೆ ಒಂದು ಫ್ರೆಂಡ್ ಒಳ್ಳೆ ಅಡ್ವೈಸ್ ಕೊಟ್ಟ. ನಾನು ಇವತ್ತು ಟ್ರಾಫಿಕ್ ನಿಂದ ಸೇಫ್ ಆಗಿ ಮನೆಗೆ ತಲುಪಿದೆ. ಅಂಡ್ ಇವತ್ತು ಯೂಟ್ಯೂಬ್ ನಲ್ಲಿ ಒಂದು ಒಳ್ಳೆ ವಿಡಿಯೋ ನೋಡಿದೆ. ಸೊ ಈ ತರ ಸ್ಮಾಲ್ ವಿನ್ ಸೆಲೆಬ್ರೇಟ್ ಮಾಡೋದ್ರಿಂದ ನಿಮ್ಮ ಲೈಫ್ ನಲ್ಲಿ ಬಿಗ್ ವಿನ್ಸ್ ಅನ್ನೋ ಆಟೋಮೆಟಿಕ್ ಆಗಿ ಫಾಲೋ ಆಗುತ್ತೆ. ಫ್ರೆಂಡ್ಸ್, ಒಂದು ಶಾಕಿಂಗ್ ಟ್ರೂತ್ ಏನು ಅಂತಂದ್ರೆ ನಿಮ್ಮ ಲೈಫ್ ನಲ್ಲಿ ಯಾವತ್ತು ಪರ್ಫೆಕ್ಟ್ ಟೈಮ್ ಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಇದಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ಇದೆ ಅಂತ ಏನು ಇಲ್ವೇ ಇಲ್ಲ. ಫಾರ್ ಎಕ್ಸಾಂಪಲ್, ಮೊಬೈಲ್ ಗೇಮ್ ಆಡುವಾಗ ಲೆವೆಲ್ 1 ಇಂದ 100ನೇ ಲೆವೆಲ್ಗೆ ಡೈರೆಕ್ಟ್ ಆಗಿ ಜಂಪ್ ಮಾಡೋಕ್ಕಾಗುತ್ತಾ? ಇಲ್ಲ ತಾನೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಮಾಡಬೇಕು. ಸೊ ಸೇಮ್ ನಮ್ಮ ಲೈಫಲ್ಲಿ ಕೂಡ ಅಷ್ಟೇ, ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಮಾಡ್ತಾ ಹೋಗ್ಬೇಕು. ಅಂಡ್ ಈ ರೂಲ್ ನ ಫಾಲೋ ಮಾಡಿ. 1% ಬೆಟರ್ ರೂಲ್. ಪ್ರತಿದಿನ ನೀವು 1% ಇಂಪ್ರೂವ್ ಆದ್ರೆ 365 ದಿನದಲ್ಲಿ 37 ಟೈಮ್ಸ್ ಬೆಟರ್ ಆಗಿರ್ತೀರಾ. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಅಂಡ್ ಈಗ ನೀವು ಆಕ್ಷನ್ ತಗೊಳ್ಳೋ ಸ್ಟೆಪ್ಸ್. ಫ್ರೆಂಡ್ಸ್, ಇದರಲ್ಲಿ ನೀವು ತುಂಬಾ ಮಿಸ್ಟೇಕ್ ಮಾಡ್ಬೋದು. ಆ ಮಿಸ್ಟೇಕ್ ಮಾಡಿದಾಗೆಲ್ಲ ಏನೊಂದು ಕಲ್ತೆ ಅಂತ ಹೇಳಿ ಇದರಲ್ಲಿ ನೀವು ಫೈಲ್ ಆದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ಡಾಟಾ ಕಲೆಕ್ಟ್ ಆಗಿರುತ್ತೆ ಅಂತ ಥಿಂಕ್ ಮಾಡಿ. ಕೆಲವೊಂದು ದಿನದಲ್ಲಿ ಸ್ಲೋ ಆಗಿ ಪ್ರೋಗ್ರೆಸ್ ಆದ್ರೂ ಸ್ಟಿಲ್ ಮೂವಿಂಗ್ ಅಂತ ಸೆಲೆಬ್ರೇಟ್ ಮಾಡಿ. ಇದನ್ನ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಯಾವ ನೀರು ಒಂದೇ ಕಡೆ ಇರುತ್ತೋ ಆ ನೀರು ಕೆಟ್ಟೋಗುತ್ತೆ. ಯಾವ ನೀರು ಡೈಲಿ ಫ್ಲೋ ಆಗ್ತಾ ಇರುತ್ತೋ ಆ ನೀರು ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಈಗ ಬೇಗ ರಿಕ್ಯಾಪ್ ಮಾಡೋಣ. ನಂಬರ್ 1, ಬೆಳಿಗ್ಗೆ ಬೇಗ ಎದ್ದು ಈ 2 ಅವರ್ಸ್ ನಲ್ಲಿ ಕಷ್ಟವಾದ ಕೆಲಸನ ಮಾಡಿ.
ನಂಬರ್ 2 ಆಕ್ಷನ್ ಓವರ್ ಥಿಂಕಿಂಗ್ ರಿಯಲ್ ಪ್ರೋಗ್ರೆಸ್. ನಂಬರ್ 3 ಮಾರ್ನಿಂಗ್ ಪವರ್ ಪ್ಲಾನಿಂಗ್. ಬೆಳಗ್ಗೆ ಎದ್ದು 10 ನಿಮಿಷ ನಿಮ್ಮ ಡೇ ಪೂರ್ತಿ ಪ್ಲಾನ್ ಮಾಡಿ. ನಂಬರ್ 4 ನೈಟ್ ಗ್ಯಾರಂಟಿ ಜನರಲ್. ರಾತ್ರಿ ಹೊತ್ತು ಪಾಸಿಟಿವ್ ವರ್ಡ್ಸ್ ನ ಬರೆದು ಮಲ್ಕೊಳ್ಳಿ. ಪ್ರೋಗ್ರೆಸ್ ಮೈಂಡ್ ಸೆಟ್. ಕನ್ಸಿಸ್ಟೆನ್ಸಿ ಅನ್ನೋದು ನಿಮ್ಮ ಸಕ್ಸಸ್ ಗೆ ಕೀ ಆಗಿರುತ್ತೆ. ಅಂಡ್ ಈಗ ನೀವು ಮಾಡ್ಬೇಕಾದ್ರೆ ಒಂದು ಚಾಲೆಂಜ್ ಕಮೆಂಟ್ ನಲ್ಲಿ ಡೇ 1 ಅಂತ ಟೈಪ್ ಮಾಡಿ. ಮತ್ತೆ ಬರೋ ನೆಕ್ಸ್ಟ್ 7 ಡೇಸ್ ನಲ್ಲಿ ನಾನು ಹೇಳಿರೋ ಹ್ಯಾಬಿಟ್ಸ್ ನ ಫಾಲೋ ಮಾಡಿ. 8th ಡೇ ಬಂದ್ಬಿಟ್ಟು ನಿಮ್ಮ ಟ್ರಾನ್ಸ್ಫಾರ್ಮ್ ಸ್ಟೋರಿನ ಶೇರ್ ಮಾಡಿ. ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಂಡು ಮತ್ತಷ್ಟು ಜನ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಈ ಫ್ರೆಂಡ್ಸ್, ಈ ಚೇಂಜ್ ಅನ್ನೋದು ಓವರ್ ನೈಟ್ ಅಲ್ಲಿ ಆಗಲ್ಲ, ಆದರೆ ಡಿಸಿಷನ್ ಮಾತ್ರ ಇನ್ಸ್ಟೆಂಟ್ ಆಗಿರಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಇದರಿಂದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮ ಮುಂದೆ ತಂದಿಡ್ತೀನಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಅಲ್ಲಿ ಇಟ್ಕೊಳ್ಳಿ. ಸೊ ನಾನು ಹಾಕೋ ಯಾವುದೋ ಒಂದು ವಿಡಿಯೋನ ಮಿಸ್ ಆಗದೆ ಇರ್ತೀರಾ. ಹಂಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ನೀವೇನಾದ್ರೂ ಹೈಟ್ ಕಮ್ಮಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಿಡಿಯೋನ ಟ್ಯಾಪ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.